ನಮಸ್ಕಾರ ಸ್ನೇಹಿತರೆ, ಅತಿಯಾಗಿ ಯೋಚನೆ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಎಷ್ಟು ದುಷ್ಪರಿಣಾಮಗಳು ಬೀಳುತ್ತವೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ವೀಕ್ಷಕರೇ, ಎಲ್ಲರಿಗೂ ಕೂಡ ಚಿಂತೆ ಇದ್ದೇ ಇರುತ್ತದೆ. ಆದರೆ ಕೆಲವರು ಒಂದೇ ವಿಚಾರಕ್ಕೆ ಅತಿಯಾಗಿ ಚಿಂತೆ ಮಾಡುತ್ತಾ ಇರುತ್ತಾರೆ. ಇದರಿಂದ ಅವರ ರಕ್ತದೊತ್ತಡ ಜಾಸ್ತಿ ಆಗುತ್ತದೆ. ಅತಿಯಾಗಿ ಚಿಂತೆ ಮಾಡೋದ್ರಿಂದ ಹೃದಯಾಘಾತ ಕೂಡ ಆಗಬಹುದು ಮತ್ತು ಹೃದಯದ ಬಡಿತ ಹೆಚ್ಚಾಗಬಹುದು, ತಲೆನೋವು ಆಗಬಹುದು, ಆಯಾಸ ಆಗುತ್ತದೆ ಮತ್ತು ಸಿಡುಕು ಇರುತ್ತದೆ, ನಡುಕು ಮತ್ತು ಸೆಳೆತ ಇರುತ್ತದೆ, ಬೆವರು ಇರುತ್ತದೆ ಮತ್ತು ಅವರಿಗೆ ಉಸಿರಾಟದ ತೊಂದರೆ ಕೂಡ ಆಗಬಹುದು. ಈಗಿನ ಕಾಲದಲ್ಲಿ ಚಿಂತೆ ಇಲ್ಲದಂತಹ ವ್ಯಕ್ತಿಗಳೇ ಇಲ್ಲ. ಹಾಗಾಗಿ ಅತಿಯಾಗಿ ಯೋಚನೆ ಮಾಡಿದ್ರೆ ನಿಮ್ಮ ಆರೋಗ್ಯಕ್ಕೆ ಹಾನಿಕರವೇ. ಆರೋಗ್ಯಕ್ಕೆ ತೊಂದರೆ ಆದರೆ ಅದು ಕೂಡ ನಿಮಗೇನೆ ತೊಂದರೆ ಆಗುತ್ತದೆ. ಈಗಿನ ಕಾಲದಲ್ಲಿ ಆರೋಗ್ಯಕ್ಕೆ ತೊಂದರೆ ಆದರೆ ಯಾರು ಕೂಡ ನಮ್ಮನ್ನು ನೋಡುವುದಿಲ್ಲ. ಅತಿಯಾಗಿ ಚಿಂತೆ ಮಾಡೋದ್ರಿಂದ ಹೊರಗೆ ಬರಲು ಏಕೈಕ ದಾರಿ ಅಂದರೆ ನಿಮ್ಮನ್ನು ನೀವು ಬೇರೆ ಕೆಲಸದ ಕಡೆಗೆ ತೊಡಗಿಸಿಕೊಳ್ಳಿ. ಜೊತೆಗೆ ಪ್ರತಿನಿತ್ಯ ವ್ಯಾಯಾಮ, ವಾಕಿಂಗ್ ಆಗಿರ್ಬೋದು ಮತ್ತು ಧ್ಯಾನವನ್ನು ಮಾಡಿ. ಇದರಿಂದ ನಿಮ್ಮ ಚಿಂತೆ ಸ್ವಲ್ಪ ಕಡಿಮೆ ಆಗುತ್ತದೆ. ವಿಡಿಯೋದಲ್ಲಿ ತಿಳಿಸಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ.